ನವಲಗುಂದದ ಪ್ರಖ್ಯಾತ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮೆರವಣಿಗೆ ಇದೀಗ ಸಿದ್ಧವಾಗ್ತಾ ಇದೆ. ಈ ಒಂದು ಮೆರವಣಿಗೆಯ ಸಿದ್ಧತೆಯ ದೃಶ್ಯವನ್ನು ನೋಡಲು ನಗರದ ಎಲ್ಲ ಯುವಕರು, ಗುರು ಹಿರಿಯರು, ತಾಯಂದಿರು, ಅಕ್ಕಂದಿರು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಕಾರಣವಿಷ್ಟೇ, ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಇಷ್ಟಾರ್ಥ ಸಿದ್ಧಿ ಪ್ರದಾಯಕನಾಗಿ, ವರವ ಕರುಣಿಸುವ ಕರುಣಾಮಯಿಯಾಗಿ, ಕಾಮಧೇನು ಕಲ್ಪವೃಕ್ಷವಾಗಿ ಈ ಒಂದು ಕಾಮದೇವರು ಈ ಭಕ್ತರು ಬೇಡಿದ ವರಗಳನ್ನು ಈಡೇರಿಸುವನೆಂದು ಪ್ರಖ್ಯಾತಿ ಹೊಂದಿದ್ದರಿಂದ ಇಲ್ಲಿ ಅನೇಕ ಯುವಕರು, ಯುವತಿಯರು, ಗುರು ಹಿರಿಯರು ಈ ಒಂದು ಕಾಮದೇವರ ಮೆರವಣಿಗೆಯ ಸಿದ್ಧತೆಯ ದೃಶ್ಯವನ್ನು ನೋಡಲು ಸಾಕಷ್ಟು ಭಕ್ತಿ ಭಾವಾವೇಶದಿಂದ ಇಲ್ಲಿ ನೆರೆದಿದ್ದಾರೆ. ಇಲ್ಲಿ ನೋಡಿ ಅಪಾರ ಭಕ್ತ ಸಮೂಹ ಬಹಳಷ್ಟು ಕುತೂಹಲದಿಂದ, ಭಕ್ತಿ ಭಾವಾವೇಶದಿಂದ ಕಾಮದೇವರ ಮೆರವಣಿಗೆ ಸಿದ್ಧತೆಯನ್ನು ನೋಡಲು, ವೀಕ್ಷಿಸಲು ಬಹಳ ಭಾವಾವೇಶದಿಂದ ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಈ ನವಲಗುಂದ ನಗರದಲ್ಲಿ ಊರಿನ ಪ್ರಮುಖ ಓಣಿಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂಥ ಎಲ್ಲ ಕಾಮದೇವರ ಮೆರವಣಿಗೆ ಈ ಒಂದು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮುಂದೆ ಬಂದು ದರ್ಶನವನ್ನು ಪಡೆದು ಸಾಗುವ ಒಂದು ವಾಡಿಕೆ ಬಹಳ ಕಾಲದಿಂದಲೂ ನಡೆದು ಬಂದಿದೆ. ಈ ಒಂದು ಕಾಮದೇವರ ಮೆರವಣಿಗೆಗೆ ವೀಕ್ಷಣೆಗೆ ಬಂದಂಥ ಭಕ್ತರು ಬಹಳ ಭಾವಾವೇಶದಿಂದ ಭಕ್ತಿ ಪರವಶರಾಗಿ ಕಾಮದೇವರ ವೀಕ್ಷಣೆಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಸಿದ್ಧತೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಕಾಮದೇವರ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ಈಗ ವಿದ್ಯುಕ್ತವಾಗಿ ಮೆರವಣಿಗೆಗೆ ಸಾಗಲು ವಿದ್ಯುಕ್ತವಾಗಿ ಪೂಜೆಯನ್ನು ಗುರು ಹಿರಿಯರು, ಓಣಿಯ ಪ್ರಮುಖರು ಸೇರಿ ಕಾಮದೇವರಿಗೆ ಒಂದು ವಿದ್ಯುಕ್ತ ಪೂಜೆಯನ್ನು ಸಲ್ಲಿಸಿದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೆರವಣಿಗೆಗೆ, ಕಾಮದೇವರ ಮೆರವಣಿಗೆ ಸಿದ್ಧತೆಯಾಗಿ ಸಾಗ್ತಾ ಇದೆ. ಹೀಗೆ ಈ ಒಂದು ಇನ್ನೂ ನಗರದ ಪ್ರಮುಖ ಬೀದಿಗಳಲ್ಲಿ ಹೋಗುವಾಗ ಸಾವಿರಾರು ಲಕ್ಷಾಂತರ ಭಕ್ತರು ಈ ಒಂದು ಕಾಮದೇವರ ವೀಕ್ಷಣೆಗೆ ಕೊನೆಯದಾಗಿ ವೀಕ್ಷಣೆ ಮಾಡಿ ಆಶೀರ್ವಾದ ಪಡೆಯಲು ನಗರದ ಪ್ರಮುಖ ಬೀದಿಗಳಲ್ಲಿ ಕಾಯ್ತಾ ಇದ್ದಾರೆ. ಈ ನಗರದ ಪ್ರಮುಖ ಬೀದಿಗಳಲ್ಲಿ ಇಡೀ ರಾತ್ರಿ ಯುವಕರ ಒಂದು ಹಲಿಗೆ ಮೇಳ ಮತ್ತು ಸುಮಂಗಲಿಯರ ಒಂದು ಕಾಮದೇವರಿಗೆ ನೀರನ್ನು ಹಾಕಿ ಮಡಿ ಮಾಡಿ ಸ್ವಾಗತವನ್ನು ಮಾಡಿಕೊಂಡು ಕಾಮದೇವರ ಮೆರವಣಿಗೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಆ ನೆರೆದ ಎಲ್ಲ ಭಕ್ತ ಜನ ಸಮೂಹಕ್ಕೆ ಕಾಮದೇವರು ದರ್ಶನವನ್ನು ನೀಡುತ್ತಾ ಸಾಗ್ತಾ ಇದ್ದಾನೆ. ಯಾರು ಕಾಮದೇವರವನ್ನು ಪ್ರತಿಷ್ಠಾಪಿಸಲ್ಪಟ್ಟಾಗ ನೋಡಿ ದರ್ಶನವನ್ನು ಪಡೆದಿರುವುದಿಲ್ಲವೋ ಅವರೆಲ್ಲ ಈಗ ಮತ್ತೆ ಕೊನೆಯದಾಗಿ ರಾಮಲಿಂಗೇಶ್ವರ ಕಾಮದೇವರ ಒಂದು ದರ್ಶನವನ್ನು ಪಡೆಯಲು ಕಾತರದಿಂದ ಈ ಒಂದು ದೇವಸ್ಥಾನದ ಮುಂದೆ ಸೇರಿದ್ದಾರೆ. ಬಹಳ ಅಪಾರ ಜನಸಂಖ್ಯೆ, ಭಕ್ತ ಸಂಖ್ಯೆ. ಯಾಕಂದರೆ ಕಾಮದೇವರ ಮತ್ತೆ ನಾವು ನೋಡುವುದು ಮುಂದಿನ ಹುಣ್ಣಿಮೆಗಾದರೂ ಕಾಮದೇವರು ಮರುಹುಟ್ಟು ಪಡೆಯುವ ಸಾಕ್ಷಿಯಾಗಿ ಯುಗಾದಿ ಪಾಠ್ಯದಂದು ಮರುಹುಟ್ಟು ಪಡೆಯುತ್ತಾನೆ. ಆಗ ಮತ್ತೆ ಕಾಮದೇವರ ಪ್ರತಿಷ್ಠಾಪನೆ ಯುಗಾದಿ ಪಾಠ್ಯದಂದು ಒಂದು ದಿನ ಇರುತ್ತದೆ.